ಬನ್ನಿ ಈಗ ಏನು ಅಂತಂದರೆ ನಮ್ಮ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ಇವುಗಳನ್ನ ಇಟ್ಕೊಂಡು ಮಾತಾಡ್ತಿದ್ದೀವಿ. ಇದು 2 ನಿಮಿಷ ಅಥವಾ 3 ನಿಮಿಷದ ವಿಡಿಯೋ ಆಗ್ಬೋದು, ಆದರೆ ತಿಳ್ಕೊಳ್ಳೋದು ಭಾಳ ಇದೆ. ಇಲ್ಲಿ ಏನು ಅಂತಂದರೆ ಅಮ್ಮನ ಅಪ್ಪ ಮತ್ತು ಅಮ್ಮನ ಅಮ್ಮಂಗೆ ನಾನಾ ಅಂತಾರೆ. ನಾನಿ ಅಂದರೆ ಅಜ್ಜಿ ಅಂತ ಅಂದ್ಬಿಟ್ಟು. ಅಜ್ಜಿ ಮಾಡ್ತಕ್ಕಂಥದ್ದು ಪ್ರಪಂಚದಲ್ಲಿ ಅತ್ಯಂತ ಕಾಸ್ಟ್ಲಿ ವಸ್ತು ಏನಾದ್ರು ಇದೆ ಅಂತಂದರೆ ಅದು ಅಮ್ಮ. ಅದು ಬಿಟ್ಟುಬಿಟ್ರೆ ಅದರಮ್ಮ ಅಜ್ಜಿ. ನೋಡಿ, ಅಜ್ಜಿ ಏನು ಅಂತಂದರೆ ರಕ್ತಕ್ಕೆ ಹತ್ತವಾಗಿರುತ್ತೆ, DNA ಎಲ್ಲದಕ್ಕೂ ಹತ್ತಿರವಾಗಿರುತ್ತೆ. ಹಾಗಾಗಿ ಅಜ್ಜಿ ರುಚಿ ಇಲ್ಲ ಅಂತಂದ್ರು ಅಜ್ಜಿ ಪ್ರೀತಿ ಮಾಡಿಕೊಡುತ್ತಲ್ಲ, ಆ ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅದರಿಂದ ಅಜ್ಜಿ ಮಾಡಿಕೊಟ್ಟಿದ್ದು ಇವುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಜ್ಜಿ ಮನೆಗೆ ಹೋಗ್ತೀನಿ, ಅಜ್ಜಿ ಮಾಡಿಕೊಟ್ಟಿದ್ದು ಕೈ ತುತ್ತು ಕೊಡುತ್ತೆ, ಊಟ ಮಾಡ್ತೀವಿ, ಎಲ್ಲ ನಮಗೆ ಜ್ಞಾಪಕ ಇದೆ. ನಾವೆಲ್ಲ ಕೈ ತುತ್ತು ತಿಂದು ಬೆಳೆದಿರೋರೆ. ಇಂಥ ಇದರಲ್ಲಿ ಅಜ್ಜಿ ಕೊಡ್ತಕ್ಕಂಥ ತಿಂಡಿಗಳು, ಅಜ್ಜಿ ಮಾಡ್ತಕ್ಕಂಥ ಕುರುಕುಲು ತಿಂಡಿಗಳು, ಅಜ್ಜಿ ಮಾಡಿಕೊಡ್ತಕ್ಕಂಥ ಊಟ ಇವೆಲ್ಲ ಅಮೃತಕ್ಕೆ ಸಮಾನ. ಏನು ಅಂತಂದರೆ ಬೇಸಿಗೆ ರಜೆ ಬಂತು ಅಂತಂದರೆ ತಾಯಿ ಏನು ಮಾಡ್ತಾರೆ, ಅವರಮ್ಮನ ಮನೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಅಜ್ಜಿ ಮನೆ ಕರ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ಅಜ್ಜಿ ಮನೆ ಕರ್ಕೊಂಡು ಹೋಗ್ತಾರೆ. ಅಜ್ಜಿಗೆ ಏನು ಅಂತಂದರೆ ವರ್ಷ ಪೂರ್ತಿ ಒಂಥರ ಜೀವನ, ಬೇಸಿಗೆ ರಜದಲ್ಲಿ ಒಂಥರ ಜೀವನ. ಏನಾಗುತ್ತೆ, ಮೊಮ್ಮಕ್ಕಳುಗಳ ಜೊತೆಗೆ ಸ್ವರ್ಗ ಎಲ್ಲೂ ಹುಡ್ಕೋದು ಬೇಕಿಲ್ಲ ರೀ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ಇದನ್ನು ತೋರಿಸ್ಕೊಟ್ಟಿರೋದು ಅಜ್ಜಿಗಳು, ನಾನಿಗಳು. ಅಜ್ಜಿಗಳು ಏನು ಮಾಡ್ತಾರೆ, ಬಹಳ ಪ್ರೀತಿಯಿಂದ ಮಕ್ಕಳನ್ನ ಏನೇ ತುಂಟಾಟ ಮಾಡಲಿ, ಏನೇ ಮಾಡಲಿ ಪ್ರೀತಿ ಮಾಡ್ತಾರೆ. ಅವ್ರಿಗೆ ಗೊತ್ತಿರೋದು ಒಂದೇ ಶಬ್ದ, ಏನು ಅಂತ ಅಜ್ಜಿಗೆ ಗೊತ್ತಿರೋದು ಒಂದೇ ಒಂದು ಪ್ರೀತಿ. ಅದೇನು ಅಂತಂದರೆ ಬೈದ್ರೂ ಅದು ಹೊರಗೆ ಪರಿಣಮಿಸುತ್ತೆ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಅಜ್ಜಿ ಅಂದರೆ ಯಾರೂ ಬೈತಿರಲಿಲ್ಲ, ಮೊಮ್ಮಕ್ಕಳಿಗೆ ಬಹಳ ಪ್ರೀತಿ ಮಾಡ್ತಿದ್ರು. ಅಜ್ಜಿ ಎಷ್ಟೇ ಕೆಟ್ಟದಾಗಿ ಮಾಡಿದ್ರು ಅಮೃತ ಸಮಾನ ಇರ್ತಿತ್ತು. ತುಂಬ ಚೆನ್ನಾಗಿದೆ ಅಂತ ತಿಂತಿದ್ವಿ. ಅಜ್ಜಿ ಏನಾಗೋದು, ಎಲ್ಲ ಮೊಮ್ಮಕ್ಕಳನ್ನ ಸುತ್ತಲೂ ಕೂರಿಸ್ಕೊಂಡು ಕೈ ತುತ್ತು ಹಾಕ್ಕೊಂಡು ತಿಂದರೆ ಅದೇನಾಗುತ್ತೆ, 4ರಷ್ಟು ಊಟ ಮಾಡ್ತಿತ್ತು. ಒಬ್ಬರೇ ಕುತ್ಕೊಂಡು ಊಟ ಮಾಡೋದು ಎಷ್ಟಾಗುತ್ತೆ, ಅದು 4 ಪಟ್ಟು ಊಟ ಹೋಗೋದು. ಇದು ಅಜ್ಜಿ ಕೈ ರುಚಿ. ಇದು ಏನು ಅಂತಂದರೆ ಅಜ್ಜಿ ಏನೇ ಮಾಡಿಕೊಟ್ರು ಬಹಳ ಚೆನ್ನಾಗಿರೋದು. ಮತ್ತು ಕಥೆಗಳು ಹೇಳೋದು, ಮಹಾಭಾರತದ ಕಥೆಗಳು, ರಾಮಾಯಣದ ಕಥೆಗಳನ್ನ ಹೇಳ್ತಾ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥದ್ದು. ಕಷ್ಟ ಬಂದರೆ ಏನು ಮಾಡಬೇಕು, ಕಷ್ಟವನ್ನು ಹೇಗೆ ಎದುರಿಸಬೇಕು, ಮತ್ತು ಸುಖದಲ್ಲಿ ಹೇಗಿರಬೇಕು, ಹೆಂಡ್ತಿನ ಯಾವ ಥರ ನೋಡ್ಕೋಬೇಕು, ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು, ಇದನ್ನೆಲ್ಲ ರಾಮಾಯಣ ಮಹಾಭಾರತದಲ್ಲಿ ಹೇಳಿ ಈ ಕಥೆಗಳನ್ನ ಹೇಳ್ಕೊಂಡು ಹೇಳೋದು. ಹಾಗಾಗಿ ಅಜ್ಜಿದು ಪಾತ್ರ ಬಹಳ ದೊಡ್ಡದು, ತಾಯಿ ಪಾತ್ರಗಿಂತ ದೊಡ್ಡದು ಅಂತ ಹೇಳ್ಬೋದು. ತಾಯಿಗೆ ಬಹಳ ಪ್ರಾಮುಖ್ಯತೆ ಇದೆ. ತಾಯಿಗೆ ಪ್ರಾಮುಖ್ಯತೆ. ಅತ್ಯಂತ ಕಾಸ್ಟ್ಲಿ ವಸ್ತು ಯಾವುದು? ಒಂದು ಸರಿ ಸಾಕ್ರೆಟಿಸ್ ಮತ್ತು ಇಲ್ಲಿ ಟಾಲ್ಸ್ಟಾಯ್ ಇವ್ರದ್ದಿದ್ದಿರಲ್ಲ, ಒಂದು ಸರಿ ಸಂವಾದ ಆಯ್ತಂತೆ. ಅತ್ಯಂತ ಕಾಸ್ಟ್ಲಿ ವಸ್ತು ಯಾವುದು ಅಂತ ಕೇಳಿದಂತೆ. ಹೀಗೆ ಒಬ್ಬೊಬ್ಬರು ಹೇಳಿದಂತೆ, ಡೈಮಂಡು, ಚಿನ್ನ, ಮಣ್ಣು ಎಲ್ಲ ಹೇಳಿದಂತೆ. ಅವೆಲ್ಲ ಅಲ್ಲ, ಅತ್ಯಂತ ಕಾಸ್ಟ್ಲಿ ವಸ್ತು ತಾಯಿ ಅಂತ ಹೇಳಿದ್ರಂತೆ ಯಾರು? ಸಾಕ್ರೆಟಿಸು. ಇದೇನಾಗಿದೆ ನೋಡಿ, ಅವತ್ತಿಂದ ಇವತ್ತಿನವರೆಗೂ ನಾವು ಕಣ್ಮುಂದೆ ಓಡಾಡ್ತಾ ಇರೋದ್ರಿಂದ ನಮಗೆ ಅದರ ಬೆಲೆ ಗೊತ್ತಾಗೋದಿಲ್ಲ. ಕಳ್ಕೊಂಡಾಗ ಅದರ ಬೆಲೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ಅತ್ಯಂತ ಕಾಸ್ಟ್ಲಿ ವಸ್ತು, ಅತ್ಯಂತ ಕಾಸ್ಟ್ಲಿ ಒಡವೆ ಯಾವುದು ಅಂತಂದರೆ ಅದು ತಾಯಿಯ ತಾಯಿ. ಅದು ನೆಕ್ಸ್ಟು ಅಜ್ಜಿ ಏನು ಮಾಡುತ್ತೆ, ಏನೇ ಮಕ್ಕಳು ಎಷ್ಟೇ ತುಂಟಾಟ ಮಾಡಲಿ, ಎಷ್ಟೇ ಹೊಲಸು ಮಾಡಲಿ, ಎಷ್ಟೇ ಕೀಟ್ಲೆ ಮಾಡಲಿ, ಎಷ್ಟೇ ತೊಂದರೆ ಕೊಡಲಿ, ಅಜ್ಜಿಗೆ ಗೊತ್ತಿದ್ದು ಒಂದೇ ಒಂದು ಇದು ಲ್ಯಾಂಗ್ವೇಜು, ಅದೇನು ಅಂದರೆ ಪ್ರೀತಿ ಮಾಡೋದು. ಹಾಗಾಗಿ ಅಜ್ಜಿ ಅಂತಂದರೆ ಮೊಮ್ಮಕ್ಕಳಿಗೆ ಎಲ್ಲಿಲ್ಲದ ಪ್ರೀತಿ. ಅಜ್ಜಿ ಏನು ಮಾಡಿಕೊಟ್ರು ಸುತ್ತಲೂ ಕೂತ್ಕೊಂಡು ತಿನ್ನೋದಿದೆಯಲ್ಲ, ಅದು ಸ್ವರ್ಗದ ಸಮಾನ ಅಂತ ಹೇಳ್ಬಿಟ್ಟು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.